ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ನೀವು ಆರಾಮಾಗಿದ್ದೀರಲ್ವಾ? ನಿಮ್ಗೆ ಯಾವ ತೊಂದರೆನೂ ಆಗಿಲ್ಲ ತಾನೆ? ನನಗೆ ನಿಮ್ಮದೇ ಚಿಂತೆ ಆಗೋಗಿತ್ತು. ನಿಮ್ಗೆ ಯಾವ ತೊಂದರೆನೂ ಆಗಬಾರ್ದು, ನಿಮ್ಗೆ ಯಾವ ಸಮಸ್ಯೆನೂ ಬರಬಾರ್ದು, ಅದೊಂದೇ ಈ ಜೀವ ಕೇಳೋದು. ಸುಶೀಲ, ದನದ ಮನಸ್ಸನ್ನು, ದಾಯಾದಿ ಮನಸ್ಸನ್ನು ಯಾರು ಬಲ್ಲರು ಹೇಳು? ಧರ್ಮ ಮಾಡಿದ್ರು ಮರ್ಮ ತಿಳಿಬೇಕಂತೆ. ನಾನೇನೇ ಮಾಡಿದ್ರು ಇನ್ನೂ ನಿನ್ನ ತಿಳ್ಕೊಂಡಿಲ್ವಲ್ಲ. ಅದಕ್ಕೆ ತುಂಬ ನೋವಾಗುತ್ತಮ್ಮ. ಛ ನೀರಲ್ಲಿ ಮುಳುಗಿದವನಿಗೆ ಮಳೆ ಏನು ಚಳಿ ಏನು ಅಂದಂಗೆ ಇಂಥ ಕಷ್ಟದಲ್ಲಿದ್ದರೂ ಇನ್ನೂ ಇಂಥ ಆಟ ಎಲ್ಲ ಬೇಕಾ? ರಾಣಿ ಮದುವೆಯಲ್ಲಿ ಸಮಸ್ಯೆ ಇದೆ. ಪೆದ್ದನಿಗೆ ರಾಣಿನ ಗಂಟು ಹಾಕಬಾರ್ದು. ಅದಕ್ಕೆ ಫೋನ್ ಮಾಡಿ ಚೆನ್ನಾಗಿದ್ದೀರಾ ಅಂತ ಕೇಳ್ಕೋತಾ ಶಿವುಗೆ ವಿಷಯ ಎಲ್ಲ ತಿಳಿಸ್ಬಿಡ್ಬೇಕು ಅಂತ ಫೋನ್ ಮಾಡ್ತಿದ್ದೀಯ ಅಲ್ವಾ? ಸುಶೀಲ, ನನ್ನ ಬಗ್ಗೆ ನಿನಗೆ ಇನ್ನೂ ಏನು ಗೊತ್ತಿಲ್ವಲ್ಲ. ನನ್ನ ಹೆಂಡತಿಯಾಗಿ ನೀನು ಇನ್ನೇನು ತಿಳ್ಕೊಂಡಿದ್ದೀಯ ಹೇಳು? ರೀ, ಶೋ! ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ನಿಸ್ತಿದೆ ನನಗೆ. ಒಂದು ನಿಮಿಷ ಇರು, ನಂಬಿಕೆ ಬರೆಸ್ತೀನಿ. ಯಜಮಾನ್ರೆ, ಎಲ್ಲಿದ್ದೀರೋ? ಅವ್ರ ಮನೆ ಮುಂದೆನೆ ಇದೀವಿ ಯಜಮಾನ್ರೆ. ನೀವು ಅಂದ್ರೆ ಇವಾಗ್ಲೇ ಒಳಗೋಗಿ ಕತ್ ಕೊಯ್ದು ಬರ್ತೀವಿ. ನಾವು ಸತ್ರು ನಿಮ್ಮ ಹೆಸರು ಆಚೆಗೆ ಬರಕ್ ಬಿಡಲ್ಲ. ಹೇಳಿ ಯಜಮಾನ್ರೆ, ಹೋಗಿ ಕೊಯ್ದ್ಬಿಟ್ಟು ಬರೋಣವಾ? ಏಯ್, ಅವಸರ ಪಡಬೇಡಿ ಕಣ್ರು, ನಾನು ಹೇಳ್ತೀನಿ, ಆಮೇಲೆ ಕೆಲಸ ಮುಗಿಸೋರಂತೆ. ಸುಶೀಲ, ಇವರು ಯಾರ ಮನೆ ಮುಂದೆ ಇದ್ದಾರೆ ಅಂತ ನಿನಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ? ಒಂದೇ ಒಂದು ಫೋನ್ ಕಾಲ್ ಸಾಕು, ಅಲ್ಲಿ ಜೀವಗಳು ಹಾರು ಹೋಗುತ್ತೆ. ಅದಕ್ಕೆ ನೀನು ಹುಷಾರಾಗಿರ್ಬೇಕಮ್ಮ. ರಾಣಿ ಮದುವೆ ನಿಲ್ಲಿಸೋದಕ್ಕೆ ನಿನಗಿನ್ಯಾವುದೇ ದಾರಿ ಸಿಗೋದಿಲ್ಲ, ಸಿಗಬಾರ್ದು. ಸಿಕ್ಕರೂ ಕೂಡ ನೀನು ಏನು ಗೊತ್ತಿಲ್ಲದವಳಗೆ ಸುಮ್ಮನೆ ಇದ್ಬಿಡ್ಬೇಕು. ಅರ್ಥ ಆಯ್ತಾ ಸುಶೀಲ? ನನ್ನ ಮೇಲೆ ನನಗೆ ಭಯ ಕಣವ. ಕೋಪದಾಗೆ ನಾನು ಏನು ಮಾಡ್ಬಿಡ್ತೀನಂತ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ನನ್ನ ಬಾಮೈದ, ನನ್ನ ತಂಗಿ ಗುಂಡಮ್ಮ ಇಬ್ಬರು ಸಂದಾಕ್ ಬದುಕಬೇಕು. ಅದಕ್ಕೆ ಏನು ಮಾಡಬೇಕು, ಆ ವ್ಯವಸ್ಥೆನ ನೀನು ಮಾಡಬೇಕು. ಬಾನು, ಹಾಯ್, ಅಪ್ಪ ಬಂತು. ಅಮ್ಮನೂ ಬಂದವಳೆ, ಕಾಣಕ್ಕಿಲ್ವಾ? ಅಯ್ಯೋ, ನೀನೇ ತಾನೇ ನನ್ನ ಸುದ್ದಿಗೆ ಬರ್ಬೇಡ ಅಂತ ಬೈದಿದ್ದು, ಅದಕ್ಕೇನೆ ನೀನ್ ಸುದ್ದಿಗೆ ಬರ್ಲಿಲ್ಲ. ಹ್ಞೂ, ಎಲ್ಲ ಉಲ್ಟಾ ಮಾತಾಡ್ರೆ ನಂಗೆ. ಬಾನು ತಗೊಳವ, ಪಾರು ನಿನಗೋಸ್ಕರ ಅಡುಗೆ ಕಳಿಸಿದಾಳೆ, ಬಿಸಿ ಮಾಡ್ಕೊಂತೀನಿ. ಅಪ್ಪ ಗಮ್ಮಂತಿದೆ ಅಪ್ಪ. ಮಾವ, ಈ ಪಾಪ್ ನನ್ ಮಗ ಸೀನಾ ಪಿಂಕಿನ್ ಬಿಟ್ ಬಾ ಅಂದ್ರೆ ಶಿವು ಜೊತೆ ಕಳ್ಸೋನೆ. ಬರ್ಲಿ ನನ್ ಮಗನ್ ಜನ್ಮ ಜಾಲಾಡ್ಬಿಡ್ತೀನಿ. ಬಂದೇನವ? ನಮ್ಮ ಸೀನಾ ಅವರು ನಿನ್ನನ್ನ ಕ್ಷೇಮವಾಗಿ ಕರ್ಕೊಂಡು ಬಂದ್ರು ತಾನೆ? ಹ್ಞೂ ಮಾವ, ಜೋಪಾನವಾಗೇ ಬಂದ್ವಿ.
ಯಾಕಪ್ಪ ನಾನೇನು ಅವಳನ್ನ ತಲೆ ಮೇಲೆ ಕೂರ್ಸ್ಕೊ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಲೇ, ನನ್ನ ಸೊಸೆಗಿರೋ ಬುದ್ಧಿಗೆ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಕರ್ಕೊಂಡು ಬಂದ್ರು ಏನು ತಪ್ಪಿಲ್ಲ. ನಾನೇನಾದ್ರು ಇವಳನ್ನ ತಲೆ ಮೇಲೆ ಹೊತ್ಕೊಂಡೋದ್ರೆ ನನ್ನನ್ನು ಹೊತ್ಕೊಂಡು ಹೋಗಕ್ಕೆ 4 ಜನ ಬರಬೇಕಾಯ್ತದಷ್ಟೇ. ತಮಾಷೆ ತಮಾಷೆ ಸೀನಾ ಅವ್ರೆ. ನಾನು ಅಷ್ಟೇ. ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಹೋಗಿ ನಿದ್ದೆ ಮಾಡಿ. ಸರಿ ಮಾವ. ನಮ್ಮಮ್ಮ ಯಾಕೆ ಒಳ್ಳೆ ಮಮ್ಮಿ ಫಿಲಮಲ್ಲಿ ಬರುತ್ತೆ ಹೂವು ನೋಡ್ದಂಗೆ ನೋಡ್ತಾವಳೆ. ಈ ಮಾರಿಗುಡಿ ಮಮ್ಮಿ ಹತ್ರ ಸಿಕ್ಕಾಕೊಳ್ಳೋದೇ ಬೇಡ. ಹೋಗೋದು ಉಪ್ಪಿನಕಾಯಿ ಹಾಕ್ಬಿಡ್ತಾಳೆ ಅಷ್ಟೇ. ಏನಿರೋ ನಾಳೆ ನೋಡ್ಕೊಳ್ಳೋದ. ಸರಿ ಡ್ಯಾಡಿ, ಗುಡ್ ನೈಟ್, ಬಾಯ್. ಪಾಪ್ ನನ್ನ ಮಗನೇ, ನೋಡಿದ್ರೆ ನೋಡ್ದಂಗೆ ಹೋಗ್ತಿದ್ಯಾ? ಸಿಗು, ಮೆಟ್ರೆ ಮೇಲೆ ಕಾಲಿಕ್ಕಿ ನಿಜ ಕಕ್ಕಿಸ್ತೀನಿ. ಏಯ್, ನಿಂತ್ಕಳೆ. ಯಾಕ್ರಿ? ಯಾಕೆ? ತೆಗೆದ ಮಕ್ಕದ ಮೇಲೆ ಬಿಟ್ಟ ಅಂದ್ರೆ ಅಲ್ಲ. ಭವತಿ ಭಿಕ್ಷಾಂದೇಹಿ ಕೂಗಾಡಿ ಕಿರ್ಚಾಡಿ ಬಗೆಹರಿಸೋ ಸಮಸ್ಯೆ ಅಲ್ಲ, ನೆನಪಿರ್ಲಿ. ಯಾಕ್ರಿ ನನ್ ಮೇಲೆ ಕೈ ಮಾಡಕ್ ಬತ್ತಿದ್ದೀರಾ? ಕೈಯೆಲ್ಲ ಕಾಲು ಮಾಡ್ಬೇಕು ಅನ್ಸತ್ತೆ, ಆದ್ರೆ ಸುಮ್ಮನೆ ಇದ್ದೀನಿ. ಅಲ್ಲ ಕಣೆ, ನಿನ್ಗೆ ಏನಾದ್ರು ಒಂಚೂರಾದ್ರೂ ಮಾನ ಮರ್ಯಾದೆ ಇದೆಯೇನೆ? ಮದುವೆ ಆಗಿರೋ ಗಂಡಸನ್ ಜೊತೆಗೆ ಮದುವೆ ಆಗದೆ ಇರೋ ಹುಡುಗಿನ ಮನೆ ತನಕ ಬಿಟ್ಬಾ ಅಂತ ಕಳಿಸ್ತೀಯಲ್ಲ, ನಿನ್ಗೆ ಒಂಚೂರಾದ್ರೂ ಬುದ್ಧಿ ಇದೆಯೇನೆ? ಓ, ನಮ್ ಪಿಂಕಿನ ಸೀನನ್ ಜೊತೆ ಕಳ್ಸಿರೋದಕ್ಕೆ ಕ್ವಾಪನ? ಅದ್ರಲ್ಲಿ ಏನ್ರಿ ತಪ್ಪೈತೆ? ಈಗ ನಮ್ ಬಾನುನ ಕತ್ಲಲ್ಲಿ ಯಾರಾನ ಜೋಪಾನ ಕರ್ಕೊಂಬಂದ್ ಮನೆಗ್ ಬಿಟ್ರೆ ಯಾವ ನಿಂಗ್ ಒಳ್ಳೇದ್ ಮಾಡ್ಲಿ ಕಣಪ್ಪ, ಜೋಪಾನ ಕರ್ಕೊಂಬಂದ್ ಬಿಟ್ಟಿದ್ಯಾ ಅಂತೀರೋ ಅಥವಾ ನನ್ಗೆ ಹೇಳ್ದಂಗೆ ಹೇಳ್ತಿರೋ? ಲೇ 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 ಲೇ, ನೀನ್ ತಲೆ ಒಳಗಡೆ ಸಗಣಿ ತುಂಬ್ಕೊಂಡಿದ್ಯಾ? ಪಾಪ ಬಾನು ಇನ್ನು ಚಿಕ್ಕ ಹುಡುಗಿ, ಆದ್ರೆ ಅವಳು ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ. ಮಾತೆತ್ತಿದ್ರೆ ನಮ್ ಪಿಂಕಿ ಅಂತ ಬೇರೆ ಕರಿತೀಯಾ? ಅವಳನ್ನ ಶಿವಮನೆ ತನಕ ಕರ್ಕೊಂಡ್ ಬಂದಿದ್ಯಲ್ಲ, ಹೇಳೆ, ನಿನಗೂ ಅವಳಿಗೂ ಏನ್ ಸಂಬಂಧ? ಅಯ್ಯ, ಅದ್ರಲ್ಲೇನ್ರಿ ತಪ್ಪೈತೆ? ಅವಳು ನಮ್ಮ ಮನೆಯವ್ರಿಗೆಲ್ಲ ಪರಿಚಯ, ಮನೆಗ್ ಬಂದಿದ್ಲು, ಕರ್ಕೊಂಡ್ ಬಂದೆ. ಎಲ್ರು ಸೇರ್ಕೊಂಡು ನನ್ ಕೈ ಬಾಯಿ ಕಟ್ಟಾಕ್ಬಿಟ್ರೆ ನಾನೇನ್ ಮಾಡ್ಲಿ? ಹಂಗಂತ ಕರ್ಕೊಂಡ್ ಬಂದ್ಬಿಡುದ? ನಮ್ಮ ಶಿವ ಮನೆಯವರು ತುಂಬಾ ಒಳ್ಳೆ ಜನ, ಅನುಮಾನ ಪಡ್ಲಿಲ್ಲ. ಅದೇ ಬೇರೆಯವ್ರ ಮನೆಯವರಾಗಿದ್ರೆ ಇಷ್ಟೊತ್ತಿಗೆ ಗಲಾಟೆ ಮಾಡಿರೋರು. ಆ ಹುಡುಗಿ ಯಾರು, ಯಾಕೆ ಬಂತು, ಏನು ಎತ್ತ ಅಂತ ಕೇಳಿರೋರು. ನಿಜ ಬೊಗ್ಳೆ, ನಿನಗೂ ಆ ಹುಡುಗಿಗೂ ಏನ್ ಸಂಬಂಧ? ಸ್ನೇಹ ಸಂಬಂಧ ಅಷ್ಟಯ್ಯ. ನೋಡು ಲೀಲಾ, ಇನ್ನೊಂದ್ಸಲ ಅವಳ ಜೊತೆಗೆ ಮಾತಾಡೋದಾಗ್ಲಿ ಸೇರೋದಾಗ್ಲಿ ಮಾಡ್ಕೂಡ್ದು. ಮಾತಾಡೋದಿದ್ರು ಅವಳನ್ನ ಬೇರೆಯವ್ರ ಮನೆ ತನಕ ಕರ್ಕೊಂಡು ಹೋಗುವಷ್ಟು ಸಲಿಗೆ ಇಡ್ಕೂಡ್ದು. ನೀನು ಮಾಡೋ ಕೆಲಸದಿಂದ ಶಿವ ಮನೆಯವ್ರಿಗೆ ನೋವಾಯ್ತೋ? ಸುಟ್ಬಿಡ್ತಾರೆ. ನನ್ನೇನ್ ಕಡ್ಲೆಕಾಯಿ ಅನ್ಕೊಂಡವ್ರ? ಸುಟ್ಕೊಂಡು ಸುಲ್ಕೊಂಡು ತಿಂದ್ಬಿಡಕ್ಕೆ. ಒಬ್ರೊಬ್ರು ಒಂದೊಂದ್ ಥರಕ್ಕೆ ಆಡ್ತಿದ್ದೀರಾ? ತಯಾರಾಗ್ತಾವಳು ನನ್ನ ಸೊಸೆ. ಒಬ್ರೊಬ್ರಿಗೂ ಪಾಠ ಕಲಿಸ್ತಾಳೆ. ಅವಳ ಧೈರ್ಯ ನಿಮ್ಗಿನ್ನೂ ಗೊತ್ತಿಲ್ಲ. ನೋಡ್ತಾ ಇರಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ